ಇದು ನಮ್ಮದು ಓಬಿರಾಯನ ಕಾಲದ ಒಂದು ಶೆಡ್ ಆಯಿತಾ. ನಾನು ಸಣ್ಣದಿರುವಾಗದಿಂದ ಕೂಡ ಇದೇ ಶೆಡ್, ಬಟ್ ಇದನ್ನು ಯೂಸ್ ಮಾಡ್ತಿದ್ದದ್ದು. ನೋಡಿ ಇದ್ರದ್ದು ಕತೆ ಹೇಳ್ತೇನೆ ನೋಡಿ. ಇದು ತೋಟ ಅಲ್ಲ, ಆ ತೋಟದ ತುದಿಯಲ್ಲಿ ಮೇಲೆ ನಮ್ಮದು ಮನೆ ಇತ್ತು, ಅಮ್ಮನ ಮನೆ ಆಯಿತಾ. ತುದಿಯಲ್ಲಿ ಅಲ್ಲಿಂದ ಬಂದು ಇಲ್ಲಿ ತನಕ ಬಂದು ಈ ಶೆಡ್ಡಿಗೆ ಬಂದು ಇಲ್ಲಿ ನೀರಿನ ಸ್ವಿಚ್ ಹಾಕೋದು, ನೀರು ಬರಲಿಕ್ಕೆ. ಹಾಗೆ ನಮ್ಮನ್ನು ಕಳಿಸ್ತಾ ಇದ್ರು ಇಲ್ಲಿ ನೀರಿದ್ದು ಸ್ವಿಚ್ ಹಾಕ್ಲಿಕ್ಕೆ, ಓಡಿಕೊಂಡು ಬರುದಾಯ್ತಾ ಸ್ವಿಚ್ ಹಾಕ್ಲಿಕ್ಕೆ, ಅಲ್ಲಿ ತನಕ ಬರುದು. ಮತ್ತೆ ಭಯ, ಯಾಕಂತ ಹೇಳಿದ್ರೆ ಯಾವತ್ತು ನೋಡಿದ್ರು ಇದರ ಒಳಗೆ ಒಂದು ಕೇರೆ ಹಾವಿರ್ತದೆ. ಈಗ ಇಲ್ಲ, ನಾನು ಇದು ಹಳೆಯ ವಿಷಯ ಮಾತನಾಡುದು. ಅಂದರೆ ಇದು ತಗಡಲ್ಲ, ಮೇಲೆಲ್ಲ ನೇತಾಡಿಕೊಂಡಿರ್ತದೆ ಆಯ್ತಾ. ಹಾಗೆ ಒಳಗೆ ಎಂಟರ್ ಆಗಲಿಕ್ಕೆ ಭಯ. ಇಲ್ಲಿ ತನಕ ನಾವು ಬೇಕಾದ್ರೆ ಓಡಿಕೊಂಡು ಬರ್ತಿದ್ದೆವು. ಹಾಗಾಗಿ ಇದೊಂದು ಮೆಮೊರಿ ಆಯಿತಾ. ನೋಡಿ ಇದು ಹಳೆಯದೊಂದು ಶೆಡ್ ಈಗ ಸಹ ಉಂಟು. ನಾನು ಯಾಕೆ ಹೇಳುವುದಂತೇಳಿದರೆ, ಕೆಲವೊಂದು ಮೆಮೊರೀಸ್ ಉಂಟಲ್ಲ, ಅದು ಯಾವತ್ತು ಶಾಶ್ವತ ಅಲ್ಲ. ಇದು ನಮ್ಮದು ಓಬಿರಾಯನ ಕಾಲದ ಒಂದು ಶೆಡ್ ಆಯಿತಾ. ನಾನು ಸಣ್ಣದಿರುವಾಗದಿಂದ ಕೂಡ ಇದೇ ಶೆಡ್, ಬಟ್ ಇದನ್ನು ಯೂಸ್ ಮಾಡ್ತಿದ್ದದ್ದು. ನೋಡಿ ಇದ್ರದ್ದು ಕತೆ ಹೇಳ್ತೇನೆ ನೋಡಿ. ಇದು ತೋಟ ಅಲ್ಲ, ಆ ತೋಟದ ತುದಿಯಲ್ಲಿ ಮೇಲೆ ನಮ್ಮದು ಮನೆ ಇತ್ತು, ಅಮ್ಮನ ಮನೆ ಆಯಿತಾ. ತುದಿಯಲ್ಲಿ ಅಲ್ಲಿಂದ ಬಂದು ಇಲ್ಲಿ ತನಕ ಬಂದು ಈ ಶೆಡ್ಡಿಗೆ ಬಂದು ಇಲ್ಲಿ ನೀರಿನ ಸ್ವಿಚ್ ಹಾಕೋದು, ನೀರು ಬರಲಿಕ್ಕೆ. ಹಾಗೆ ನಮ್ಮನ್ನು ಕಳಿಸ್ತಾ ಇದ್ರು ಇಲ್ಲಿ ನೀರಿದ್ದು ಸ್ವಿಚ್ ಹಾಕ್ಲಿಕ್ಕೆ, ಓಡಿಕೊಂಡು ಬರುದಾಯ್ತಾ ಸ್ವಿಚ್ ಹಾಕ್ಲಿಕ್ಕೆ, ಅಲ್ಲಿ ತನಕ ಬರುದು. ಮತ್ತೆ ಭಯ, ಯಾಕಂತ ಹೇಳಿದ್ರೆ ಯಾವತ್ತು ನೋಡಿದ್ರು ಇದರ ಒಳಗೆ ಒಂದು ಕೇರೆ ಹಾವಿರ್ತದೆ. ಈಗ ಇಲ್ಲ, ನಾನು ಇದು ಹಳೆಯ ವಿಷಯ ಮಾತನಾಡುದು. ಅಂದರೆ ಇದು ತಗಡಲ್ಲ, ಮೇಲೆಲ್ಲ ನೇತಾಡಿಕೊಂಡಿರ್ತದೆ ಆಯಿತಾ. ಹಾಗೆ ಒಳಗೆ ಎಂಟರ್ ಆಗಲಿಕ್ಕೆ ಭಯ. ಇಲ್ಲಿ ತನಕ ನಾವು ಬೇಕಾದ್ರೆ ಓಡಿಕೊಂಡು ಬರ್ತಿದ್ದೆವು. ಹಾಗಾಗಿ ಇದೊಂದು ಮೆಮೊರಿ ಆಯಿತಾ. ನೋಡಿ ಇದು ಹಳೆಯದೊಂದು ಶೆಡ್ ಈಗ ಸಹ ಉಂಟು. ನಾನು ಯಾಕೆ ಹೇಳುವುದಂತೇಳಿದರೆ, ಕೆಲವೊಂದು ಮೆಮೊರೀಸ್ ಉಂಟಲ್ಲ, ಅದು ಯಾವತ್ತು ಶಾಶ್ವತ ಅಲ್ಲ.